ನಮಸ್ಕಾರ ಎಲ್ರಿಗೂ. ಕಥಾಲೋಕಕ್ಕೆ ಸ್ವಾಗತ. ಇವತ್ತು ಕಥೆ ಹೇಳೋಕ್ಕೂ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ವಿಷಯನ ಹೇಳ್ತೀನಿ. ನಾವು ಚಿಕ್ಕವರಿದ್ದಾಗ ಏನಾದರೂ ವಸ್ತುಗಳು ಕಳೆದು ಹೋದರೆ ನಮ್ಮ ಅಜ್ಜಿ ಒಂದು ಶ್ಲೋಕವನ್ನು ಜಪಿಸೋಕೆ ಹೇಳ್ತಿದ್ರು. ಆ ಶ್ಲೋಕವನ್ನು ಹೇಳಿದರೆ ನಾವೇನು ಕಳ್ಕೊಂಡಿದ್ದೇವೆ ಅದು ಮತ್ತೆ ನಮಗೆ ವಾಪಸ್ ಸಿಗುತ್ತೆ ಅಂತ ಹೇಳ್ತಿದ್ರು. ಆ ಶ್ಲೋಕ ಯಾವುದು ಅಂದರೆ, ಕಾರ್ತವೀರ್ಯಾರ್ಜುನ ರಾಜ ಬಹುಭುಜೋ ಮಹಾಬಲಃ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಇದರ ಅರ್ಥ ಏನೆಂದರೆ, ಕಾರ್ತವೀರ್ಯ ಅರ್ಜುನನನ್ನು ಸ್ಮರಿಸಿದರೆ ಕಳೆದು ಹೋದ ವಸ್ತುಗಳು ಮರುದೊರೆಯುತ್ತವೆ ಎಂದು. ಈ ಶ್ಲೋಕ ಹೇಳಿದ ಮೇಲೆ ಕಳೆದು ಹೋದ ವಸ್ತುಗಳಂತೂ ಸಿಕ್ತಿತ್ತು. ಅದು ಶ್ಲೋಕದ ಪರಿಣಾಮನೋ ಅಥವಾ ನಮ್ಮಮ್ಮನ ಹುಡುಕಾಟದಿಂದನೋ ಅದೇನೇ ಆಗಲಿ, ಆದರೆ ಇದ್ರ ಹಿಂದೆ ಕೂಡ ಒಂದು ಪೌರಾಣಿಕ ಕಥೆ ಇದೆ. ಅದೇ ಕಾರ್ತವೀರ್ಯ ಅರ್ಜುನ ಮಹಾರಾಜನ ಕಥೆ. ಬಹಳ ವರ್ಷಗಳ ಹಿಂದೆ ನರ್ಮದಾ ನದಿಯ ತೀರದಲ್ಲಿ ಕಾರ್ತವೀರ್ಯ ಅರ್ಜುನ ಎಂಬ ಶಕ್ತಿಶಾಲಿ ರಾಜನು ಆಳ್ವಿಕೆ ಮಾಡ್ತಿದ್ದ. ಅವನು ಪರಾಕ್ರಮಶಾಲಿಯಾಗಿದ್ದ ಜೊತೆ ದಾನಶೀಲ ಹಾಗೂ ದೇವಭಕ್ತನಾಗಿದ್ದ ಕೂಡ. ಅವನು ಒಮ್ಮೆ ಕಠಿಣ ತಪಸ್ಸು ಮಾಡ್ತಾನೆ. ದತ್ತಾತ್ರೇಯ ಸ್ವಾಮಿಯವರು ಅವನ ತಪಸ್ಸಿನಿಂದ ಪ್ರಸನ್ನರಾಗಿ ರಾಜನಿಗೆ ವಿಶೇಷ ವರವನ್ನು ಕೊಡ್ತಾರೆ. ಆ ವರದಿಂದ ರಾಜನಿಗೆ 1000 ಭುಜಗಳು, ಬಾಹುಗಳು ಉತ್ಪತ್ತಿಯಾಗುತ್ತೆ. ಅವುಗಳ ಮೂಲಕ ಅವನು ಅಸಾಧ್ಯವನ್ನೂ ಸಾಧಿಸಬಲ್ಲ ಶಕ್ತಿಶಾಲಿ ಯೋಧನಾಗ್ತಾನೆ. ರಾಜನು ತನ್ನ ಶಕ್ತಿಯನ್ನ ಅಹಂಕಾರಕ್ಕೆ ಬಳಸದೆ ಪ್ರಜೆಯ ರಕ್ಷಣೆಗೆ ಮತ್ತು ಧರ್ಮ ರಕ್ಷಣೆಗೂ ಬಳಸಿದ. ಅವನ ಪರಾಕ್ರಮ ಎಷ್ಟು ಪ್ರಸಿದ್ಧಿ ಪಡೆಯಿತು ಎಂದರೆ, ಕೇವಲ ಅವನ ಹೆಸರನ್ನು ಉಚ್ಚರಿಸಿದರೂ ಶಕ್ತಿಯ ಪ್ರವಾಹ ಹರಿಯುತ್ತದೆ ಎಂದು ನಂಬಲಾಗ್ತಿತ್ತು. ಹಾಗೆಯೇ ಏನಾದರೂ ವಸ್ತುಗಳು ಕಳೆದು ಹೋದರೂ ಕೂಡ ಪ್ರಜೆಗಳು ಅವನ ಹೆಸರಿನಿಂದ ಶ್ಲೋಕವನ್ನು ಜಪಿಸಲು ಪ್ರಾರಂಭಿಸಿದರು. ಹೀಗೆ ಈ ಶ್ಲೋಕ ಮಹತ್ವ ಪಡೆದಿದ್ದು. ಇಂದಿಗೂ ಏನಾದರೂ ವಸ್ತು ಕಳೆದು ಹೋದಾಗ ಈ ಶ್ಲೋಕವನ್ನು ಭಕ್ತಿ ಭಾವದಿಂದ ಪಠಿಸುವ ಜನರಿದ್ದಾರೆ. ಇದು ಕೇವಲ ಆಧ್ಯಾತ್ಮಿಕ ನಂಬಿಕೆ ಆಗಿರಬಹುದು, ಆದರೆ ಇದ್ರ ಹಿಂದೆ ಕೂಡ ಒಂದು ಸಂದೇಶ ಇದೆ. ಶ್ರದ್ಧೆ, ಭಕ್ತಿಯಿಂದ ಸ್ಮರಿಸಿದ್ರೆ ನಷ್ಟವಾದವುಗಳು ಮತ್ತೆ ದೊರೆಯುತ್ತವೆ ಎಂಬುದು. ಇದು ಇವತ್ತಿನ ಕಥಾಲೋಕದ ಕಥೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.